Shriram friends, today here I am going to explain the transmission gate. Previous video ಒಳಗೆ ನಾವು ನೋಡಿದ್ದು PMOS NMOS ಇಂದ ಡಿಮೆರಿಟ್ ಇತ್ತು, ಪಾಸೇಜ್ ಆಫ್ 0 ಮತ್ತು 1 ಹೆಂಗೆ ನಮ್ಗೆ ಸ್ವಲ್ಪ ಡಿಮೆರಿಟ್ ಆಗಿ ಹಾಕೊಂತಿತ್ತು ಅಂತಾರೆ. ಅಂದ್ರೆ PMOS ಒಳಗೆ ಮತ್ತು NMOS ಒಳಗೆ ಟ್ರಾನ್ಸ್ಫರ್ ಆಫ್ ಸಿಗ್ನಲ್. ಈಗ ನಮ್ಗೆ ಗೊತ್ತಿತ್ತು NMOS ಒಳಗೆ ಏನಾಗ್ತೈತಿ, ಗುಡ್ ಪಾಸೇಜ್ ಆಫ್ 0 ಸಿಗ್ನಲ್, ಆಮೇಲೆ ಬ್ಯಾಡ್ ಪಾಸೇಜ್ ಆಫ್ 1 ಸಿಗ್ನಲ್, ಆಮೇಲೆ PMOS ಗುಡ್ ಪಾಸೇಜ್ ಆಫ್ ಹೈ ಸಿಗ್ನಲ್, NMOS ಬ್ಯಾಡ್ ಪಾಸೇಜ್ ಆಫ್ 0 ಸಿಗ್ನಲ್ ಅಂತ ಗೊತ್ತಿತ್ತು. ಅದೊಂದು ಡಿಮೆರಿಟ್ ಇತ್ತು. ಸೊ ಆ ಡಿಮೆರಿಟನ್ನು ಓವರ್ಕಮ್ ಮಾಡೋಕೆ ನಾವು TG ಅನ್ನೋದೊಂದು ಇನ್ನೊಂದು ಡಿಸೈನ್ ಮಾಡ್ತೀವಿ, ಒಂದು ಸರ್ಕ್ಯೂಟ್. ಅದಕ್ಕೆ ನಾವೇನು ಮಾಡ್ತೀವಿ, TG ಈಸ್ ಅ ಟ್ರಾನ್ಸ್ಮಿಷನ್ ಗೇಟ್. TG ಇಸ್ ಕ್ರಿಯೇಟೆಡ್ ಬೈ ಕನೆಕ್ಟಿಂಗ್ NMOS ಆ್ಯಂಡ್ PMOS ಪ್ಯಾರಲರ್ ಹ್ಯಾಸ್ ಶೋನ್ ಇನ್ ದ ಫಿಗರ್ ಬಿಲೋ. ಈ ಫಿಗರ್ ಒಳಗೆ ಕನೆಕ್ಟ್ ಮಾಡ್ಯಾವಲ್ಲ, ಇಲ್ಲಿ ನೋಡ್ರಿ, ಮೇಲೆ ಇದು PMOS, ಇದು NMOS ಗೊತ್ತೈತಿ, ಮತ್ತು ಇದು ಬೇರೆ ಸ್ಟ್ರಕ್ಚರ್. ಈ ರೀತಿ ಎಲ್ಲ ನಾವು ಈ ಟ್ರಾನ್ಸ್ಮಿಷನ್ ಗೇಟ್ನ ಡಿಸೈನ್ ಮಾಡ್ಬೋದು. ಅಂದ್ರೆ ಸರ್ಕ್ಯೂಟ್ ಸಿಂಬಾಲ್ ಅಂತ ತಿಳ್ಕೊರಿ ಇದೆಲ್ಲ. ಈಗ ನಾ ಇದನ್ನ ಇಂಟರ್ನಲ್ ವರ್ಕಿಂಗ್ ಹೆಂಗೆ ಅಂತ ಹೇಳ್ತೀನಿ ನಿಮ್ಗೆ. ಹಿಂದಿನ ವಿಡಿಯೋ ಒಳಗೆ ಹೆಂಗಪ್ಪ ಅದ್ರ ಬೇಸಿಕ್ ಅದು ಗೊತ್ತಿತ್ತಂದ್ರೆ ಇದು ಆಟೋಮೆಟಿಕ್ ಫಾಸ್ಟ್ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ನಿಮ್ಗೆ. ನೋಡ್ರಿ, NMOS ಇಸ್ ಕಂಟ್ರೋಲ್ಡ್ ಬೈ A ಆ್ಯಂಡ್ PMOS ಇಸ್ ಕಂಟ್ರೋಲ್ಡ್ ಬೈ A ಬಾರ್. ಇದೇನೈತಲ್ಲ, ಆ್ಯಕ್ಚುಲಿ ನಾವು ಇದನ್ನು ಹಿಂಗೂ ಕೊಡ್ಬೋದು. ಇಲ್ಲೊಂದು ನಾಟ್ ಗೇಟ್ ಮಾಡಿ ಇಲ್ಲಿ ನಾವು ಒಂದು ಇನ್ಪುಟ್ ಕೊಟ್ಟರು, ಇಲ್ಲಿ ನಮ್ಗೆ ಔಟ್ಪುಟ್ ಬರ್ತೈತಿ. ಇದನ್ನು ಹಿಂಗಾಗೂ ನಾವು ತೊಗೋಬಹುದು, ಅದೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡ್ರಿ, ನಾವು ಯಾವಾಗ A = 0 ಕೊಟ್ಟೆ ಅಂತ ತಿಳ್ಕೊ, ಇನ್ಪುಟ್ 0 ಕೊಟ್ಟೆ ಅಂದರೆ ಇಲ್ಲಿ 0 ಹೋಯ್ತು, ಇಲ್ಲೇ 0 ಇದ್ದಿದ್ದು 1 ಆಗಿ ಇಲ್ಲೇ 1 ಬಂತು. NMOS, ಆಮೇಲೆ ಇದು PMOS, ಇದು ಗೊತ್ತೈತಿ. ಆಮೇಲೆ ಈಗ ನೋಡಿ, ಇಲ್ಲಿ 0 ಇಲ್ಲಿ ಕೊಟ್ಟೇನಿ, ಇಲ್ಲಿ 1 ಕೊಟ್ಟೇನಿ. ನೋಡಿ, ಅವಾಗ ನಮ್ದು PMOS ಆನ್ ಇಲ್ಲ, NMOS ಆನ್ ಇಲ್ಲ. ಸೊ ಬೋತ್ ಆರ್ ಆಫ್ ಕಂಡೀಷನ್ ಒಳಗೈತಿ. ಅವಾಗ ನಾವು ಇಲ್ಲಿ X = ಏನೋ ಕೊಟ್ಟು ಅಂದ್ರೆ ನೋಡಿ, X ಯಾವಾಗ A ಕೊಟ್ಟೇನೆ ಅಂತ ತಿಳ್ಕೊಣ. A ಇನಿಷಿಯಲಿ 0 ಕೊಟ್ಟು, ಇನಿಷಿಯಲಿ ನಾನು A ಇದ್ದಲ್ಲೇ ಅಂದರೆ ಎದಲ್ಲಿ 0 ಕೊಟ್ಟಾಗ ಈಗ ನಾನು X ಇದ್ದಲ್ಲಿ 0 ಕೊಟ್ಟೆ ಅಂತ ತಿಳ್ಕೊ. ಇಲ್ಲಿ ನಮ್ಗೆ ಔಟ್ಪುಟ್ ಏನೂ ಬರೋಂಗಿಲ್ಲ. Z ಹೈ ಇಂಪಿಡೆನ್ಸ್, Z ಅಂದ್ರೆ ಹೈ ಇಂಪಿಡೆನ್ಸ್ ಒಳಗೆ ಹೋಗ್ತೈತೆ. ಅಂದ್ರೆ ಇಂಪಿಡೆನ್ಸ್ ಅಂತ ನಿಮ್ಗೆ ಗೊತ್ತೈತೆ, ರೆಜಿಸ್ಟೆನ್ಸ್. ನಮ್ಗೆ ಔಟ್ಪುಟ್ ಏನೂ ಸಿಗೋದಿಲ್ಲ. ಅದಕ್ಕೆ PMOS NMOS ಆಗ್ತದೆ. ನೋಡಿ, ಅದೇ X = 0 ಕೊಟ್ಟೆ, ಇಲ್ಲಿ 0 ಕೊಡು ಆರ್ 1 ಕೊಡು, ಇಲ್ಲಿ ನಮ್ಗೆ ಔಟ್ಪುಟ್ ಒಳಗೆ ಏನೂ ಸಿಗುವುದಿಲ್ಲ. ನೆಕ್ಸ್ಟ್ ನಾನೇನು ಮಾಡ್ತೀನಿ, ಇವೇನು A = 1 ಕೊಡ್ತೀನಿ, ಇಲ್ಲಿ 1 ಕೊಟ್ಟೆ, ಇಲ್ಲಿ 1 ಕೊಟ್ಟಾಗ ಇಲ್ಲಿ 1 ಹೋತು, 1 ಇದ್ದಿದ್ದ 0 ಆಯ್ತು. ಆಮೇಲೆ ಇಲ್ಲೇನು ಬಂತು, 0 ಬಂತು. ಅವಾಗ PMOS NMOS ಎರಡು ಆನ್ ಅದಾವ, ಎರಡು ಆನ್ ಆಗ್ತೈತೆ. ಎರಡು ಆನ್ ಆದಾಗ ಯಾವಾಗ ನಾ X = 0 ಕೊಟ್ಟೆ, ನಂಗೆ ಔಟ್ಪುಟ್ 0 ಸಿಗ್ತೈತಿ. ಯಾವಾಗ X = 1 ಕೊಟ್ಟೆ, ಔಟ್ಪುಟ್ 1 ಸಿಗ್ತೈತಿ. ಸೊ ಇದು ಬೇಸಿಕ್ ವರ್ಕಿಂಗ್ ಆಫ್ TG. ಇದು ಭಾಳ ಈಸಿ ಐತಿ, ಇದು ನಿಮ್ಗೆ ಗೊತ್ತಾದ. ಮತ್ತು ಇದ್ರ ಅಪ್ಲಿಕೇಶನ್ ಏನಂತ ಹೇಳ್ಬೋದು ಅಂದ್ರೆ, ಮಕ್ಸ್ ಡಿಸೈನ್. ಮಕ್ಸ್ ಅನ್ನೋದು ಗೊತ್ತಿತ್ತಲ್ಲ, ಬೇಸಿಕ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಒಳಗೆ ಮಕ್ಸ್ ಏನು ಯೂಸ್ ಮಾಡ್ತೇವಲ್ಲ, ಆ ಮಕ್ಸಿನ ಇಂಟರ್ನಲ್ ವರ್ಕಿಂಗ್ ಹೆಂಗಪ್ಪ ಅಂದ್ರೆ ಈ TG ಮೂಲಕ ನಾವು ಇಂಟರ್ನಲ್ ವರ್ಕಿಂಗ್ ಅಂದ್ರೆ ಇನ್ನೂ ಡೀಪ್ ಆಗಿ ಹೋದಾಗ ನಮ್ಗೆ ಗೊತ್ತಾಗ್ತೈತಿ. ಅದು ಫರ್ದರ್ ವಿಡಿಯೋ ಹೇಳ್ತೀನಿ ಹೆಂಗೆ ನಾವು ಇಂಟರ್ನಲಿ ವರ್ಕ್ ಮಾಡ್ತೇವೆ ಅಂತೇಳಿ. TG ಪಾಸಸ್ ಬೋತ್ 0s and 1s. It act has a voltage control register connecting input and output. ಹೆಂಗೆ ನಾವು ಇನ್ಪುಟ್ ಔಟ್ಪುಟ್ ಹೆಂಗೆ ಕಂಟ್ರೋಲ್ ಮಾಡ್ತೀವಿ ಅನ್ನೋದು ನಿಮ್ಗೆ ಹೀಗೆ ಹೇಳ್ಕೊಟ್ಟೆ. ಇದೊಂದು ಬೇಸಿಕ್ ಟ್ರೂತ್ ಟೇಬಲ್ ಐತಿ. ಈ ಟ್ರೂತ್ ಟೇಬಲ್ ಮೂಲಕ ನೀವು ತಿಳ್ಕೊಬೋದು. ಈಗ ನಾನು ಅಕಸ್ಮಾತ್ ಗೊತ್ತೈತಿ ನಿಮ್ಗೆ A = 0 ಕೊಟ್ಟೆ, ಆಗ X = 0 ಕೊಟ್ಟರೆ ನಮ್ಗೆ ಔಟ್ಪುಟ್ ಏನೂ ಸಿಗೋಂಗಿಲ್ಲ ಈ ಕಂಡೀಷನ್ ಒಳಗೆ. ನೋಡಿ, 0 ಕೊಟ್ಟೆ, A = 0 ಐತಿ, ಆಮೇಲೆ X = 0 ಕೊಟ್ಟೆ ಅಂದರೆ ಇಲ್ಲಿ A ಕೊಟ್ಟೆ, ಇಲ್ಲಿ 0 ಕೊಟ್ಟೆ, ಇಲ್ಲಿ X = 0 ಕೊಟ್ಟೆ. ಅವಾಗ ನಮ್ದು ಇದು ಬೋತ್ ಆಫ್ ಇದಾವೆ. ಆಫ್ ಸ್ಟೇಟ್ ಇರುವಾಗ ನಮ್ಗೆ ಇಲ್ಲೇನು ಸಿಗ್ತಾ, ಏನೂ ಸಿಗೋಂಗಿಲ್ಲ. ಸೊ ಹೈ ಇಂಪಿಡೆನ್ಸ್ ಅಂತ. ಆಮೇಲೆ ಇಲ್ಲಿ ನಾನು ಅಕಸ್ಮಾತ್ ನಮ್ದು ಇಲ್ಲಿ ಮತ್ತು 0 ಐತಿ, ಬೋತ್ ಟ್ರಾನ್ಸಿಸ್ಟರ್ ಆಫ್ ಐತಿ. ಅವಾಗ ನಾ ಇಲ್ಲಿ X ಕೊಟ್ಟೆ, ಇನ್ಪುಟ್ ಕೊಟ್ಟೆ, X ನಂದು ಇನ್ನೂ ಟ್ರಾನ್ಸ್ಮಿಷನ್ ಆಗಂತ, ಸಿಗ್ನಲ್ ಟ್ರಾನ್ಸ್ಫರ್ ಆಗಂತಿಲ್ಲ ನಮ್ದು. ಯಾವ್ದು Y ಸೈಡ್ ಅಂದ್ರೆ Y ಕಡೆ ನಮ್ಗೆ ಸಿಗ್ನಲ್ ಸಿಗಂತ. Y = ಔಟ್ಪುಟ್, ಇಲ್ಲಿ ನಮ್ಗೆ ಔಟ್ಪುಟ್ ಸಿಗೋದು ಇಲ್ಲಿ Y ಒಳಗೆ. ಸೊ ಸಿಗ್ನಲ್ ಪಾಸ್ ಆಗಾಕುಂತಿಲ್ಲ. ಸೊ ಈ ಎರಡು ಟ್ರೂತ್ ಟೇಬಲಿಂದ ನಮ್ಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನೋಡ್ರಿ. ಅವಾಗ ನಾ ಇವಾಗ 1 ಕೊಟ್ಟೆ, 1 ಕೊಟ್ಟೆ ಅಂದ್ರೆ ನಾನು A = 1, ಇಲ್ಲಿ 1 ಕೊಟ್ಟೆ, ಇಲ್ಲೇನು ಹೋಯ್ತು, 0 ಹೋಯ್ತು. ಅವಾಗ ಟ್ರಾನ್ಸ್ಮಿಷನ್ ಗೇಟ್ ನಮ್ದು ಆನ್ ಆಯ್ತು. ಆನ್ ಆದಾಗ ಏನಾಯ್ತು ನಮ್ಗೆ, ಅವಾಗ ಅಕಸ್ಮಾತ್ ನಾ X = 0 ಕೊಟ್ಟರೆ 1 ಬಂತು, 1 ಕೊಟ್ಟರೆ 0 ಬಂತು. ಸೇಮ್ ಈ ಟ್ರೂತ್ ಟೇಬಲ್ ಒಳಗೂ ನೋಡ್ರಿ, ನಾನು A = 1 ಕೊಟ್ಟೆ, A = 1 ಕೊಟ್ಟೆ, ಆಮೇಲೆ ಇದು 0 ಆಯ್ತು, ಇಲ್ಲಿ ನಾಟ್ ಗೇಟ್ ಆಗಿ 0 ಆಗ್ತೈತಿ. ನಾನು ಅಪೋಸಿಟ್ ಕೊಡಬೇಕಲ್ಲ, PMOS 0 ಇದ್ದಾಗ 1 ಆಗ್ತೈತಿ, NMOS 1 ಇದ್ದಾಗ 1 ಆಗ್ತೈತಿ. ಇಷ್ಟು ಬೇಸಿಕ್ ಫಂಡ್ ಐತಿ, ಭಾಳ ಈಸಿ ಐತಿ. ಆಮೇಲೆ ನೋಡಿ, ನಾ X = 1 ಕೊಟ್ಟೆ ಅಂದ್ರೆ ಔಟ್ಪುಟ್ ನಮಗೆ 1 ಸಿಗ್ತೈತಿ. ಇಷ್ಟ ಈ ಬೇಸಿಕ್ ಟ್ರೂತ್ ಟೇಬಲ್ ಐತಿ. ಈ ಟ್ರೂತ್ ಟೇಬಲ್ ಅಂಡರ್ಸ್ಟ್ಯಾಂಡ್ ಆದ್ರೆ ನಿಮ್ಗೆ ಮುಗೀತು. ನಾವು ಇದು ಫರ್ದರ್
ಈ ಟ್ರಾನ್ಸ್ಮಿಷನ್ ಗೇಟ್ ಇದರದ ಅಡ್ವಾಂಟೇಜಸ್ ಆಫ್ ಟ್ರಾನ್ಸ್ಮಿಷನ್ ಗೇಟ್ ಏನಂದ್ರೆ ಓವರ್ಕಮ್ಸ್ ದ ಲಿಮಿಟೇಷನ್ ಆಫ್ ಇಂಡಿವಿಜುವಲ್ ಎನ್ಮಾಸ್ ಅಂಡ್ ಪಿಮಾಸ್ ಸ್ವಿಚಸ್. ಅಂದ್ರೆ ನಮ್ಗೆ ಏನು ಇಂಡಿವಿಜುವಲ್ ಎನ್ಮಾಸ್ ಪಿಮಾಸ್ ಒಳಗೆ ಏನು ಲಿಮಿಟೇಷನ್ಸ್ ಇತ್ತಲ್ಲ ಅದನ್ನು ಓವರ್ಕಮ್ ಮಾಡಕ್ಕೆ ನಾವು ಟಿ ಜಿನ ಡಿಸೈನ್ ಮಾಡ್ತೀವಿ. ಇವು ಬೇಸಿಕ್ ಇದ್ರ ಸ್ಟ್ರಕ್ಚರ್ ಸ್ವಲ್ಪ ಭಾಳ ಗಿಜಿಬಿಜಾಗಿದೆ, ಅಡ್ಜಸ್ಟ್ ಮಾಡ್ಕೊರಿ. ಮತ್ತು ಇದು ಇನ್ನೊಂದು ಟೈಪ್ ಸ್ಟ್ರಕ್ಚರ್ ಅಂದ್ರೆ ವೇರಿಯಸ್ ಟೈಪ್ ಸ್ಟ್ರಕ್ಚರ್ಸ್ ಅದಾವೆ. ಇವು ಬೇಸಿಕ್ ಸಿಂಬಾಲ್ ಇವು ನಾವು ಯೂಸ್ ಮಾಡೋದು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಇದು ಬೇಸಿಕ್ ಐತೆ. ನೀವು ಎಕ್ಸಾಮ್ ಒಳಗೆ ಇದೇನೈತಲ್ಲ ಇಷ್ಟು ಬರ್ದಿದ್ದು ಒಂದು ಟ್ರೂ ಟೇಬಲ್ ಹಾಕಿದೆ, ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಸಾಕು. ಥ್ಯಾಂಕ್ ಯು.